ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ಟಡಿಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ. ಇವತ್ತಿನ ಕ್ಲಾಸ್ದಲ್ಲಿ ನಾವು ಡಿಸೆಂಬರ್ 17, 18 ಮತ್ತು 19 ಕರೆಂಟ್ ಅಫೇರ್ಸ್ ಅನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ. ಡಿಸ್ಕಷನ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರು ನಮ್ಮ ಚಾನಲ್ಗೆ ಹೊಸಬರಾಗಿದ್ದೀರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿಕಾಸ್ ನಾವು ವಿಡಿಯೋ ಮಾಡಿದಾಗ ನಿಮ್ಗೆ ಬೇಗ ನೋಟಿಫಿಕೇಶನ್ ಬರುತ್ತೆ. ಇನ್ನು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಇದೆ ನೋಡಿ. ಏನು ಅನೌನ್ಸ್ಮೆಂಟ್ ಅಂದರೆ, ಸುಮಾರು ಜನ ನಮಗೆ ಟೆಕ್ಸ್ಟ್ ಮಾಡಿಬಿಟ್ಟು ಮತ್ತು ಕರೆ ಮಾಡಿಬಿಟ್ಟು ಸರ್ ನವೆಂಬರ್ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿತ್ತು ಅಂತ ಪ್ರಶ್ನೆ ಕೇಳ್ತಿದ್ರು. ಸ್ನೇಹಿತರೆ, ಈ ಒಂದು ನವೆಂಬರ್ ಮಂತ್ ಮ್ಯಾಗ್ಝಿನ್ ರೆಡಿ ಆಗಿರುವಂಥದ್ದು ಅದರ ಡೆಮೋ ನೀವು ನಿಮಗೆ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ಥರ ನಮ್ಮ ಒಂದು ಮ್ಯಾಗ್ಝಿನ್ ಫ್ರಂಟ್ ಪೇಜ್ ಇರುತ್ತೆ. ನಾವು ಯಾವ ಥರ ವಿಡಿಯೋದಲ್ಲಿ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀವಿ ನೋಡಿ, ಅದೇ ಥರನಂಥ ಕ್ವಾಲಿಟಿ ಕೂಡ ಈ ಒಂದು ನೋಟ್ಸಲ್ಲಿ ಕವರ್ ಮಾಡಿದ್ದೀವಿ. ಅದಲ್ಲದೆ ಈ ಒಂದು ನೋಟ್ಸನ್ನು ನೀವು ಓದ್ಬಿಟ್ಟು ಪ್ರಾಕ್ಟೀಸ್ ಮಾಡೋಕ್ಕೆ ಕೆಳಗಡೆ 250ರಿಂದ 350ರವರೆಗೆ MCQಗಳು ಕೂಡ ಇದರಲ್ಲಿ ಕವರ್ ಮಾಡಿದ್ದೀವಿ. ಆದರೆ ಯಾವ ಥರ ಈ ಒಂದು ನೋಟ್ಸನ್ನು ನೀವು ಪರ್ಚೇಸ್ ಮಾಡಬೇಕಂದ್ರೆ, ಇಲ್ಲಿ ನಂಬರ್ ಕೊಟ್ಟಿದೆ ನೋಡಿ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ಪಡೆದುಕೊಳ್ಬೋದು. ಅದು ಎಷ್ಟಾಗುತ್ತೆ ಅಂತ ಪ್ರೈಸ್ ಮೆನ್ಷನ್ ಮಾಡಿದ್ದಾರೆ ನೋಡಿ. ನಿಮಗೆ 1 ಮಂತ್ಗೆ 40 ಆಗುತ್ತೆ. ಆಮೇಲೆ 2023 ಜನವರಿಯಿಂದ ನವೆಂಬರ್ 2024 ನಿಮಗೆ ಅದು 920 ಆಗುತ್ತೆ. ಆಮೇಲೆ 2024 ಜನವರಿಯಿಂದ 2024 ನವೆಂಬರ್ವರೆಗೆ ನಿಮಗೆ ಇದು ಎಷ್ಟಾಗುತ್ತೆ ಅಂದ್ರೆ 440 ಆಗುತ್ತೆ. 2022 ಜನವರಿಯಿಂದ ನವೆಂಬರ್ 2024 ನಿಮಗೆ ಅದು 1400 ಆಗುತ್ತೆ. ಡಿಸ್ಕೌಂಟ್ ಸೇರಿಬಿಟ್ಟು ನಿಮಗೆ 1300 ರೂಪಾಯಲ್ಲಿ ಸಿಗುತ್ತೆ. ಈ ಒಂದು ನಂಬರ್ಗೆ ನೀವು ಪೇ ಮಾಡಿ ಸ್ಕ್ರೀನ್ಶಾಟನ್ನು ಕಳಿಸುವ ಮೂಲಕ ನಮ್ಮ PDF ಫಾರ್ಮೆಟಲ್ಲಿರುವಂಥ ಮ್ಯಾಗ್ಝಿನ್ಗಳನ್ನು ನೀವು ಪಡೆದುಕೊಳ್ಬೋದು. ಮೊದಲ ಪ್ರಶ್ನೆ ಯಾವ ಥರ ಕೇಳಿದೆ ನೋಡಿ. ವೃಕ್ಷ ಮಾತೆ ಎಂಬ ಪ್ರಖ್ಯಾತಿ ಪಡೆದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ತುಳಸಿ ಗೌಡ. ಇದಕ್ಕೆ ಸರಿಯಾದ ಉತ್ತರ. ಆದರೆ ಯಾಕೆ ಟಾಪಿಕ್ ಮೇಲೆ ಪ್ರಶ್ನೆ ಕೇಳಿದೆವು ಅಂದ್ರೆ, ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ. ವೃಕ್ಷ ಮಾತೆ ಪದ್ಮಶ್ರೀ ಪುರಸ್ಕೃತೆ ತುಳಸಿ ಗೌಡ ವಿಧಿವಶ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಇತ್ತೀಚೆಗೆ ವೃಕ್ಷ ಮಾತೆ ಎಂದು ಕರೆಸಿಕೊಂಡಿರುವಂಥ ತುಳಸಿ ಗೌಡವರು ನಿಧನರಾಗಿರುವಂಥದ್ದು. ಅವರಿಗೆ 86 ವರ್ಷ ವಯೋಸಹಜವಾಗಿರುವಂಥದ್ದು. ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ದ ಅವರು ಉತ್ತರ ಕನ್ನಡದ ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ತಮ್ಮ ನಿವಾಸದಲ್ಲಿ ಕೊನೆ ಉಸಿರೆಳೆದಿರುವಂಥದ್ದು. ಇವರು ಹಲವಾರು ಮರಗಳನ್ನು ಬೆಳೆಸಿರುವಂಥದ್ದು. 300ಕ್ಕೂ ಹೆಚ್ಚು ಅರಣ್ಯ ಮರಗಳ ಜ್ಞಾನವನ್ನು ಹೊಂದಿದ್ದರಿಂದ ಅವರನ್ನು ಸಸ್ಯ ವಿಜ್ಞಾನಿ ಎಂದು ಕೂಡ ಕರೆಯಲಾಗುತ್ತೆ ನೋಡಿ. ಕೇವಲ ಬುಡಕಟ್ಟು ಮಹಿಳೆಯೊಬ್ಬಳು ಸುಮಾರು ಮರಗಳನ್ನು ಬೆಳೆಸುವುದರಲ್ಲದೆ ಸುಮಾರು 300ಕ್ಕೂ ಹೆಚ್ಚು ಮರಗಳ ಒಂದು ಜ್ಞಾನವನ್ನು ಹೊಂದಿರುವಂಥದ್ದು. ಸೊ ಆದ್ದರಿಂದಾಗಿ ಅವರನ್ನು ಸಸ್ಯ ವಿಜ್ಞಾನಿ ಎಂದು ಕರೆಯಲಾಗುತ್ತದೆ. ಅದಲ್ಲದೆ ಇವರನ್ನು ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಎಂದು ಕೂಡ ಕರೆಯುತ್ತಾರೆ. ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಎನ್ಸೈಕ್ಲೋಪೀಡಿಯಾ ಆಫ್ ಫಾರೆಸ್ಟ್ ಅಂತ ಯಾರಿಗೆ ಕರಿತೀವಿ ಅಂದ್ರೆ ನಾವು ತುಳಸಿ ಗೌಡ ಅಂತ ಹೇಳ್ತೀವಿ. ಇವರಿಗೆ ದೇಶದ 4ನೇ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾಗಿರುವಂಥ ಪದ್ಮಶ್ರೀ ಪ್ರಶಸ್ತಿಯನ್ನು ಭಾರತ ಸರ್ಕಾರವು 2021ರಲ್ಲಿ ನೀಡಿ ಗೌರವಿಸಿರುವಂಥದ್ದು. ಅದಲ್ಲದೆ ಇವರಿಗೆ ಕರ್ನಾಟಕ ರಾಜ್ಯದ ರಾಜ್ಯ ಪ್ರಶಸ್ತಿಯನ್ನು 1999ರಲ್ಲಿ ನೀಡಲಾಗಿರುವಂಥದ್ದು. ತುಳಸಿಗೌಡವರು ಕೇಂದ್ರ ಸರ್ಕಾರ ನೀಡುವ ಪ್ರಿಯದರ್ಶಿನಿ ವೃಕ್ಷ ಮಿತ್ರ ಪ್ರಶಸ್ತಿ ಕೂಡ ಭಾಜನರಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2024ನೇ ಸಾಲಿನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 2ನೇ ಆಪ್ಷನು ಪ್ರೊಫೆಸರ್ KV ನಾರಾಯಣ. ಇದಕ್ಕೆ ಸರಿಯಾದ ಉತ್ತರ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ 2024ನೇ ಸಾಲಿನ ಪ್ರಶಸ್ತಿಗೆ ಕನ್ನಡದ ವಿದ್ವಾಂಸ, ಭಾಷಾ ವಿಜ್ಞಾನಿ ಹಾಗೂ ವಿಮರ್ಶಕ ಪ್ರೊಫೆಸರ್ KV ನಾರಾಯಣ ಅವರು ಆಯ್ಕೆಯಾಗಿರುವಂಥದ್ದು. KV ನಾರಾಯಣ ಅವರ ನುಡಿಗಳ ಅಳಿವು ಎಂಬ ಸಾಹಿತ್ಯ ವಿಮರ್ಶೆ ಕೃತಿಗೆ ಈ ಪ್ರಶಸ್ತಿ ಲಭಿಸಿರುವಂಥದ್ದು. ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. 2024ನೇ ಸಾಲಿನ ಕನ್ನಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗೆ ಕನ್ನಡ ವಿಭಾಗದಿಂದ ಪ್ರೊಫೆಸರ್ KV ನಾರಾಯಣ ಅವರು ಆಯ್ಕೆಯಾಗಿರುವಂಥದ್ದು. ಇವರು ಬರೆದಿರುವಂತಹ ಕೃತಿ ಯಾವುದಂದ್ರೆ ನುಡಿಗಳ ಅಳಿವು ಅನ್ನೋ ಒಂದು ಕೃತಿ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿರುವಂಥದ್ದು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯು 1 ಲಕ್ಷ ನಗದು ಬಹುಮಾನ ಮತ್ತು ಪ್ರಶಸ್ತಿ ಪತ್ರವನ್ನು ಒಳಗೊಂಡಿರುವಂಥದ್ದು. KV ನಾರಾಯಣ ಸೇರಿದಂತೆ 21 ಭಾಷೆಗಳ ಲೇಖಕರನ್ನು 2024ನೇ ಸಾಲಿನ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುವಂಥದ್ದು.
ಇನ್ನು ನವದೆಹಲಿಯಲ್ಲಿ 2025 ಮಾರ್ಚ್ 8ರಂದು ನಡೆಯುವ ಸಮಾರಂಭದಲ್ಲಿ ಪ್ರಶಸ್ತಿ ಪಡೆದವರಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಈಗ ಘೋಷಣೆ ಮಾಡಿದ್ದಾರೆ. ಇನ್ನು ಮುಂದೆ 2025 ಮಾರ್ಚ್ 8ರಂದು ಪ್ರಶಸ್ತಿ ವಿಜೇತರಿಗೆ ಈ ಒಂದು ಪ್ರಶಸ್ತಿಯನ್ನು ನವದೆಹಲಿಯಲ್ಲಿ ಪ್ರದಾನ ಮಾಡಲಾಗುತ್ತೆ. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, 1955ರಿಂದ ಪ್ರತಿ ವರ್ಷ ಸಾಹಿತ್ಯದಲ್ಲಿ ಉತ್ತಮ ಕೊಡುಗೆ ನೀಡಿದ ಸಾಹಿತಿಗಳಿಗೆ ಪ್ರಶಸ್ತಿ ನೀಡಲಾಗ್ತಾ ಇರುವಂಥದ್ದು. 24 ಭಾಷೆಗಳಲ್ಲಿ ಉತ್ತಮ ಸಾಧನೆ ಮಾಡಿರುವ ಸಾಹಿತ್ಯಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಟೋಟಲ್ ಎಷ್ಟಂದ್ರೆ 24 ಭಾಷೆಗಳಲ್ಲಿರುವಂತಹ ಉತ್ತಮ ಸಾಹಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತೆ. ಇನ್ನು ಸಂವಿಧಾನದ 8ನೇ ಅನುಚ್ಛೇದದ ಅಂದರೆ 8ನೇ ಶೆಡ್ಯೂಲ್ನಲ್ಲಿ ಮೆನ್ಷನ್ ಮಾಡಿರುವಂಥ 22 ಭಾಷೆಗಳ ಜೊತೆಗೆ ಇಂಗ್ಲಿಷ್ ಮತ್ತು ರಾಜಸ್ಥಾನಿ ಸೇರಿದಂತೆ ಒಟ್ಟು 24 ಭಾಷೆಗಳಲ್ಲಿ ಸಾಧನೆ ಮಾಡಿರುವಂಥ ಸಾಹಿತಿಗಳಿಗೆ ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗುತ್ತೆ. ಇನ್ನು 1955ರಲ್ಲಿ ಮೊದಲ ಬಾರಿಗೆ ಈ ಒಂದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕನ್ನಡ ವಿಭಾಗದಿಂದ ಯಾರಂದ್ರೆ ಕುವೆಂಪು ಅವರ ಬರೆದಿರುವಂಥ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯ ಭಾಜನವಾಗಿರುವಂಥದ್ದು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪಡೆದುಕೊಂಡವರು ಯಾರಂದ್ರೆ ಕುವೆಂಪು ಅವರು ಅಂತ ಹೇಳ್ತೀವಿ. ಇನ್ನು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡ ಮೊಟ್ಟ ಮೊದಲ ಕನ್ನಡಿಗ ಯಾರಂದ್ರೆ ಅವರು ಕೂಡ ಕುವೆಂಪು ಅವರೇ. ಈ ಎರಡೂ ಪ್ರಶಸ್ತಿಗಳು ಒಂದೇ ಕಾವ್ಯಕ್ಕೆ ಸಿಕ್ಕಿರುವಂಥದ್ದು. ಅದು ಯಾವುದಂದ್ರೆ ಶ್ರೀ ರಾಮಾಯಣ ದರ್ಶನಂ ಕೃತಿಗೆ ನೀಡಲಾಗಿರುವಂಥದ್ದು. ಇನ್ನು ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಕೇಂದ್ರ ಸರ್ಕಾರದ ಅನುದಾನದಲ್ಲಿ ನಡೆಯುವ ಸ್ವಾಯತ್ತ ಸಂಸ್ಥೆಯಾಗಿರುವಂಥದ್ದು. ಭಾರತೀಯ ಭಾಷೆಗಳ ಅಭಿವೃದ್ಧಿ ಇದರ ಒಂದು ಪ್ರಮುಖ ಮುಖ್ಯ ಗುರಿಯಾಗಿರುವಂಥದ್ದು. ಇದು ಸ್ಥಾಪನೆ ಮಾಡಿದ ಯಾವಂದ್ರೆ 1954ರಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ಪ್ರಸ್ತುತವಾಗಿ ಈ ಒಂದು ಸಂಸ್ಥೆಯ ಅಧ್ಯಕ್ಷರಾಗಿ ಯಾರು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂದ್ರೆ ಮಾಧವ್ ಕೌಶಿಕ್ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡಿ, INS ನಿರ್ದೇಶಕ ಯಾವ ಸಂಸ್ಥೆಗಳು ತಯಾರಿಸಿವೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಗಾರ್ಡನ್ ರಿಚ್ ಅಂಡ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅನ್ನೋ ಒಂದು ಸಂಸ್ಥೆ ಈ ಒಂದು INS ನಿರ್ದೇಶಕವನ್ನು ನಿರ್ಮಾಣ ಮಾಡಿರುವಂಥದ್ದು. ಇತ್ತೀಚೆಗೆ INS ನಿರ್ದೇಶಕ ವಿಶಾಖಪಟ್ಟಣ ನೇವಲ್ ಡಾಕ್ ಯಾರ್ಡ್ ನಲ್ಲಿ ಕಾರ್ಯಾರಂಭ ಮಾಡಿರುವಂಥದ್ದು. ರೀಸೆಂಟ್ ಆಗಿ ಈ ಒಂದು INS ನಿರ್ದೇಶಕವನ್ನು ಈ ಒಂದು ನೌಕಾಪಡೆಯಲ್ಲಿ ವಿಶಾಖಪಟ್ಟಣದ ನೌಕಾಪಡೆಯಲ್ಲಿ ನಿಯೋಜನೆಗೊಳಿಸಲಾಗಿರುವಂಥದ್ದು. ಈ ಒಂದು INS ನಿರ್ದೇಶಕ ಅನ್ನೋದು ಭಾರತೀಯ ನೌಕಾಪಡೆಯ ಸರ್ವೆ ವೆಸಲ್ ಯೋಜನೆಯಡಿಯಲ್ಲಿ 2ನೇ ಹಡಗಾಗಿರುವಂಥದ್ದು. 4 ಹಡಗುಗಳಲ್ಲಿ ಈ ಒಂದು ಸರ್ವೆ ವೆಸಲ್ ಯೋಜನೆಯಡಿಯಲ್ಲಿ ಈ ಒಂದು INS ನಿರ್ದೇಶಕ ಅನ್ನೋದು ಎರಡನೇದಾಗಿರುವಂಥದ್ದು. ಇನ್ನು ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳನ್ನು ನಡೆಸಲು ಮತ್ತು ನ್ಯಾವಿಗೇಷನ್ ಅಲ್ಲಿ ಸಹಾಯ ಮಾಡಲು, ತದನಂತರದಲ್ಲಿ ಕಡಲ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಇದನ್ನು ವಿನ್ಯಾಸಗೊಳಿಸಲಾಗಿರುವಂಥದ್ದು. ಪ್ರಮುಖವಾಗಿ ಇಲ್ಲಿ ಹೈಡ್ರೋಗ್ರಾಫಿಕ್ ಸಮೀಕ್ಷೆಗಳಾಗಿರ್ಬೋದು ಮತ್ತು ನ್ಯಾವಿಗೇಷನ್ದಲ್ಲಿ ಸಹಾಯ ಮಾಡಲು, ಕಡಲ ಕಾರ್ಯಾಚರಣೆಗಳನ್ನು ಬೆಂಬಲಿಸಲು ಈ ಒಂದು INS ನಿರ್ದೇಶಕವನ್ನು ವಿನ್ಯಾಸಗೊಳಿಸಲಾಗಿರುವಂಥದ್ದು. ಇನ್ನು ಇದನ್ನು ಕೋಲ್ಕತ್ತಾದಲ್ಲಿ ಕಂಡು ಬರುವಂತಹ ಗಾರ್ಡನ್ ರಿಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಅನ್ನೋ ಒಂದು ಸಂಸ್ಥೆ ಇದನ್ನು ನಿರ್ಮಾಣ ಮಾಡಿರುವಂಥದ್ದು. ಇದು 80%ಕ್ಕಿಂತ ಹೆಚ್ಚು ಸ್ಥಳೀಯ ತಂತ್ರಜ್ಞಾನದಿಂದ ತಯಾರಾಗಿದ್ದು ಆತ್ಮನಿರ್ಭರ ಭಾರತದ ಒಂದು ಬದ್ಧತೆಯನ್ನು ಪ್ರತಿಬಿಂಬಿಸುತ್ತದೆ. ಪ್ರತಿಶತ ಎಷ್ಟಂದ್ರೆ 80%ಗಿಂತ ಹೆಚ್ಚಿನ ಒಂದು ಭಾಗಗಳನ್ನು ಈ ಒಂದು INS ನಿರ್ದೇಶಕವನ್ನು ಸ್ಥಳೀಯ ತಂತ್ರಜ್ಞಾನದಿಂದ ನಿರ್ಮಾಣ ಮಾಡಲಾಗಿರುವುದು. ಈ ಒಂದು INS ನಿರ್ದೇಶಕವನ್ನು ಇಂಟಿಗ್ರೇಟೆಡ್ ಕನ್ಸ್ಟ್ರಕ್ಷನ್ ತಂತ್ರಜ್ಞಾನವನ್ನು ಬಳಸಿ ನಿರ್ಮಾಣ ಮಾಡಲಾಗಿರುವಂಥದ್ದು. ಇನ್ನು ಇದರಲ್ಲಿ ನಿರ್ದೇಶಕ ಎಂದರೆ ಪಾತ್ ಫೌಂಡರ್ ಎಂದರ್ಥ, ಅಂದರೆ ದಾರಿಯನ್ನು ಹುಡುಕುವ ಎಂದರ್ಥ. ಕನ್ನಡದಲ್ಲಿ ಪಾತ್ ಫೈಂಡರ್ ಅಂತ ಇದಕ್ಕೆ ನಾವು ಕರಿತೀವಿ. INS ನಿರ್ದೇಶಕ ಅಂದ್ರೆ ಸರ್ ಇದೇನಂದ್ರೆ ಇದು ಸಮುದ್ರಗಳನ್ನು ನಿಖರವಾಗಿ ಪಟ್ಟಿ ಮಾಡುವಲ್ಲಿ ಅದರ ಪಾತ್ರವನ್ನು ಪ್ರತಿಬಿಂಬಿಸುತ್ತದೆ ಅಂತ ಒಂದು ಅರ್ಥವನ್ನು ಕೊಡುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ಯಾವ ತರ ಕೇಳಿದ್ರೆ ನೋಡಿ, ಮಹಾಕುಂಭ ಮೇಳದ ಸಮಯದಲ್ಲಿ ಭಕ್ತರಿಗೆ ಸಹಾಯ ಮಾಡಲು ಪ್ರಾರಂಭಿಸಿದ ಚಾಟ್ ಬಾಟ್ನ ಹೆಸರು ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ
ಎರಡನೇ ಆಪ್ಷನು ಕುಂಭ ಸಹಾಯಕ ಇದಕ್ಕೆ ಸರಿಯಾದ ಉತ್ತರ. 2025ರಲ್ಲಿ ಈ ಒಂದು ಮಹಾಕುಂಭ ಮೇಳವನ್ನು ಪ್ರಯಾಗರಾಜ ಅಂದರೆ ಉತ್ತರ ಪ್ರದೇಶದಲ್ಲಿ ಕಂಡುಬರುವಂಥ ಪ್ರಯಾಗ ರಾಜ್ಯದಲ್ಲಿ ನಡೆಸಲು ಉದ್ದೇಶಿಸಲಾಗಿರುವಂಥದ್ದು. ಅಲ್ಲಿ ಪಾರ್ಟಿಸಿಪೇಟ್ ಮಾಡುವಂಥ ಭಕ್ತರಿಗೆ ಸಹಾಯ ಮಾಡಲು ರೀಸೆಂಟಾಗಿ ಗೌರ್ಮೆಂಟ್ ಆಫ್ ಇಂಡಿಯಾ ಈ ಒಂದು ಕುಂಭ ಸಹಾಯಕ ಅನ್ನೋ ಒಂದು ಚಾಟ್ ಬಾಟ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು. 2025ರ ಮಹಾಕುಂಭ ಮೇಳಗಾಗಿ ಪ್ರಧಾನಿ ನರೇಂದ್ರ ಮೋದಿಯವರು ಕುಂಭ ಸಹಾಯಕ ಅನ್ನೋ ಒಂದು ಚಾಟ್ ಬಾಟ್ ಅನ್ನು ಪ್ರಾರಂಭ ಮಾಡಿರುವಂಥದ್ದು. ಈ ಒಂದು ಕುಂಭ ಮೇಳವನ್ನು 2025 ಜನವರಿ 13ರಿಂದ ಫೆಬ್ರವರಿ 26ರವರೆಗೆ ಪ್ರಯಾಗ್ ರಾಜ್ಯದಲ್ಲಿ ನಡೆಸಲು ಉದ್ದೇಶಿಸಲಾಗಿರುವಂಥದ್ದು. ಇದು ಭಕ್ತರ ಅನುಭವಗಳನ್ನು ಹೆಚ್ಚಿಸಲು ಚಾಟ್ ಬಾಟ್ ಸಂಸ್ಕೃತಿ ಮತ್ತು ತಂತ್ರಜ್ಞಾನವನ್ನು ಸಂಯೋಜಿಸುತ್ತದೆ. ಅದಲ್ಲದೆ ಇದು ನೋಡಿ ನ್ಯಾವಿಗೇಷನ್ ಆಗಿರ್ಬೋದು ಮತ್ತು ಪಾರ್ಕಿಂಗ್ ಆಗಿರ್ಬೋದು ಮತ್ತು ತಂಗುವ ಸ್ಥಳಗಳು ಮತ್ತು ಇತರ ಅಗತ್ಯ ಮಾಹಿತಿಗಳನ್ನು ಸೆಕೆಂಡ್ಗಳಲ್ಲಿ ಭಕ್ತರಿಗೆ ಒದಗಿಸುತ್ತದೆ. ಈ ಒಂದು ಚಾಟ್ ಬಾಟ್ ಏನಿದೆ ನೋಡಿ ಭಕ್ತರಿಗೆ ತಾವು ಒಂದು ಭಕ್ತರಿಗೆ ಬೇಕಾಗಿರುವಂಥ ಅಗತ್ಯ ಮಾಹಿತಿಗಳು, ಫಾರ್ ಎಕ್ಸಾಂಪಲ್ ನ್ಯಾವಿಗೇಷನ್ ಆಗಿರ್ಬೋದು, ಪಾರ್ಕಿಂಗ್ ಆಗಿರ್ಬೋದು, ಈ ಥರ ಎಲ್ಲ ಮಾಹಿತಿಗಳನ್ನು ಒಂದು ಒದಗಿಸುವಗೋಸ್ಕರ ಸುಲಭವಾಗಿ ದೊರೆಯುವ ಹಾಗೆ ಮಾಡೋಗೋಸ್ಕರ ರೀಸೆಂಟಾಗಿ ಒಂದು ಕುಂಭ ಸಹಾಯಕವನ್ನು ಚಾಟ್ ಬಾಟ್ ಅನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಇದರಲ್ಲಿ ಬಳಕೆದಾರರು ಮಾತನಾಡುವ ಅಥವಾ ಬರೆಯುವ ಮೂಲಕ ತಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಈ ವೈಶಿಷ್ಟ್ಯವು ಅದನ್ನು ಬಳಕೆದಾರ ಸ್ನೇಹಿಯನ್ನಾಗಿ ಮಾಡುತ್ತದೆ. ಅಂದರೆ ಯಾರೇ ಭಕ್ತರು ಬಂದು ಅಲ್ಲಿ ತಮ್ಮ ಒಂದು ಮಾತನಾಡುವ ಅಥವಾ ಮಾತಿನ ಮೂಲಕ ಅಥವಾ ಬರೆಯುವ ಮೂಲಕ ಅದಕ್ಕೆ ಪ್ರಶ್ನೆಗಳನ್ನು ಕೇಳಿದ್ರೆ ಸೆಕೆಂಡ್ಗಳಲ್ಲಿ ಅದು ಭಕ್ತರಿಗೆ ಉತ್ತರವನ್ನು ನೀಡುತ್ತೆ. ಈ ಒಂದು ಚಾಟ್ ಬಾಟ್ 11 ಭಾಷೆಗಳಲ್ಲಿ ಕೆಲಸ ಮಾಡುತ್ತದೆ. 11 ಭಾಷೆಗಳಲ್ಲಿ ಕೆಲಸ ಮಾಡಕ್ಕೆ ಈ ಒಂದು ಚಾಟ್ ಬಾಟ್ ಅನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಇನ್ನು ಇತ್ತೀಚೆಗೆ ಬಿಡುಗಡೆ ಮಾಡಲಾದ ಭಾರತದ ಮೊದಲ ಕೀಟನಾಶಕ ವಿರೋಧಿ ಬಾಡಿ ಸೂಟ್ ಹೆಸರು ಎನ್ನುವಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಎರಡನೇ ಆಪ್ಷನ್ ಕಿಸಾನ್ ಕವಚ ಇದಕ್ಕೆ ಸರಿಯಾದ ಉತ್ತರ. ಭಾರತದ ಮೊದಲ ಕೀಟನಾಶಕ ವಿರೋಧಿ ಬಾಡಿ ಸೂಟ್ ಆಗಿರುವಂಥ ಕಿಸಾನ್ ಕವಚವನ್ನು ಕೇಂದ್ರ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಅವರು ಬಿಡುಗಡೆ ಮಾಡಿರುವಂಥದ್ದು. ಇದು ಕೀಟನಾಶಕಗಳ ದುಷ್ಟ ಪರಿಣಾಮದಿಂದ ರೈತರನ್ನು ರಕ್ಷಿಸುವ ಗುರಿಯನ್ನು ಹೊಂದಿರುವಂಥದ್ದು. ಕೀಟನಾಶಕಗಳು ಅಂದರೆ ಏನು ಇನ್ಸೆಕ್ಟಿಸೈಡ್ಗಳನ್ನು ರೈತರು ಯೂಸ್ ಮಾಡ್ತಾ ಇರ್ತಾರೆ ನೋಡಿ, ಅದರಿಂದ ಈ ಒಂದು ರೈತ ಕಾರ್ಮಿಕರಿಗೆ ಸಂರಕ್ಷಣೆ ನೀಡೋಗೋಸ್ಕರ ರೀಸೆಂಟಾಗಿ ಭಾರತದ ಮೊಟ್ಟ ಮೊದಲ ಕೀಟನಾಶಕ ವಿರೋಧಿ ಬಾಡಿ ಸೂಟ್ ಆಗಿರುವಂಥ ಕಿಸಾನ್ ಕವಚವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಈ ಒಂದು ಕಿಸಾನ್ ಕವಚವನ್ನು ಬೆಂಗಳೂರಿನ ಒಂದು ಸಂಸ್ಥೆ ಆಗಿರುವಂಥ ಬ್ರೇಕ್ ಇನ್ ಸ್ಟೆಮ್ ಅನ್ನೋ ಒಂದು ಸಂಸ್ಥೆ ಅಭಿವೃದ್ಧಿ ಪಡಿಸಿರುವಂಥದ್ದು. ಹಾಗಾದರೆ ಈ ಒಂದು ಕಿಸಾನ್ ಕವಚದ ಒಂದು ವಿಶಿಷ್ಟತೆಗಳನ್ನು ನಾವು ಮಾತಾಡ್ತಾ ಬಂದ ನೋಡಿ, ಇದು ಮರುಬಳಕೆ ಮಾಡಬಹುದಾದ ಒಂದು ಸೂಟ್ ಆಗಿರುವಂಥದ್ದು. ಅದಲ್ಲದೆ 1 ವರ್ಷದ ಅವಧಿಗೆ ಇದು ಒಂದು ಟೈಮ್ ಪೀರಿಯಡ್ ಹೊಂದಿರುವಂಥದ್ದು. 1 ವರ್ಷವರೆಗೆ ಇದು ತನ್ನ ಒಂದು ಟೈಮ್ ಪೀರಿಯಡ್ ಅನ್ನು ಹೊಂದಿರುವಂಥದ್ದು. ಇದನ್ನು ನಾವು ರೀಯೂಸ್ ಮಾಡಬಹುದು. ಅದಲ್ಲದೆ ಸುಧಾರಿತ ಫ್ಯಾಬ್ರಿಕ್ ತಂತ್ರಜ್ಞಾನವನ್ನು ಬಳಸಿಕೊಂಡಿರುವಂಥದ್ದು. ಅದು ಸಂಪರ್ಕದಲ್ಲಿದ್ದ ಹಾನಿಕಾರಕ ಕೀಟನಾಶಕಗಳನ್ನು ತಟಸ್ಥಗೊಳಿಸುವ ಮೂಲಕ ಕೃಷಿ ಕಾರ್ಮಿಕರ ಸುರಕ್ಷತೆಯನ್ನು ಹೆಚ್ಚಿಸುತ್ತದೆ. ಅಂದ್ರೆ ಪ್ರಮುಖವಾಗಿ ಈ ಒಂದು ಬಾಡಿ ಸೂಟ್ ಅನ್ನು ಎದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂದ್ರೆ ರೈತರಿಗೆ ಕೀಟನಾಶಕದಿಂದ ಸಂರಕ್ಷಣೆ ನೀಡುವ ಒಂದು ಉದ್ದೇಶದಿಂದ ಈ ಒಂದು ಕಿಸಾನ್ ಕವಚವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಕ್ಲೈಮ್ಯಾಕ್ಸ್ 2024 ಯಾವ ದೇಶಗಳ ಮಧ್ಯದಲ್ಲಿ ನಡೆಯುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನ್ ಭಾರತ ಮತ್ತು ಶ್ರೀಲಂಕಾ. ಇದು ಸರಿಯಾದ ಉತ್ತರ. ದ್ವಿಪಕ್ಷೀಯ ನೌಕಾ ವ್ಯಾಯಾಮ ಆಗಿರುವಂತ ಸ್ಲೈನೆಕ್ಸ್ 2024 ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ವಿಶಾಖಪಟ್ಟಣದಲ್ಲಿರುವಂಥ ಪೂರ್ವ ನೌಕಾ ಕಮಾಂಡ್ನಲ್ಲಿ ಆಶ್ರಯದಲ್ಲಿ ನಡೆಯಲಿರುವಂಥದ್ದು. ಈ ಒಂದು ಸ್ಲೈನೆಕ್ಸ್ ಅನ್ನೋ ಒಂದು ಸಮರಾಭ್ಯಾಸ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ನಡೆಯುವಂಥ ಒಂದು ಎಕ್ಸರ್ಸೈಸ್ ಆಗಿರುವಂಥದ್ದು. ಈ ಒಂದು ಸಮರಾಭ್ಯಾಸವನ್ನು 2 ಹಂತಗಳಲ್ಲಿ ನಡೆಸಲು ನಿಯೋಜಿಸಲಾಗಿರುವಂಥದ್ದು. ಡಿಸೆಂಬರ್ 17ರಿಂದ ಡಿಸೆಂಬರ್ 18ರವರೆಗೆ ಹಾರ್ಬರ್ ಹಂತ ಮತ್ತು ಸಮುದ್ರ ಹಂತವು ಡಿಸೆಂಬರ್ 19ರಿಂದ 20ರವರೆಗೆ ನಡೆಯಲಿದೆ.
ಅದನ್ನು ನಾನು ನಿಮಗೆ ಈಗಾಗಲೇ ಹೇಳಿದ್ದೇನೆ, 2 ಹಂತಗಳಲ್ಲಿ 2 ಫೇಸಲ್ಲಿ ಈ ಒಂದು ಸಮರಾಭ್ಯಾಸವನ್ನು ನಡೆಸಲಾಗ್ತಾ ಇರುವಂಥದ್ದು. ಮೊದಲನೇ ಹಂತ ಯಾವ್ದಂದ್ರೆ ಹಾರ್ಬರ್ ಹಂತ ಅಂತ ಹೇಳ್ತೀವಿ, ಅದು ಡಿಸೆಂಬರ್ 17ರಿಂದ 18ರವರೆಗೆ. ಎರಡನೇದು ಯಾವುದಪ್ಪ ಅಂತಂದ್ರೆ ಸಮುದ್ರ ಹಂತ, ಇದು ಡಿಸೆಂಬರ್ 19ರಿಂದ ಡಿಸೆಂಬರ್ 20ರವರೆಗೆ ನಡೆಯಲಿರುವಂಥದ್ದು. ಈ ಒಂದು ದ್ವಿಪಕ್ಷೀಯ ನೌಕಾ ವ್ಯಾಯಾಮವನ್ನು 2005ರಲ್ಲಿ ಭಾರತ ಮತ್ತು ಶ್ರೀಲಂಕಾ ಮಧ್ಯದಲ್ಲಿ ಪ್ರಾರಂಭ ಮಾಡಲಾಗಿರುವಂಥದ್ದು. ಇನ್ನು ಶ್ರೀಲಂಕಾದ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ಇದನ್ನು ಐತಿಹಾಸಿಕವಾಗಿ ಸುಲೋನ್ ಎಂದು ಕೂಡ ಕರೆಯಲಾಗುತ್ತೆ. ಇದನ್ನು ಅಧಿಕೃತವಾಗಿ ಪ್ರಜಾಸತ್ತಾತ್ಮಕ ಸಮಾಜವಾದಿ ಶ್ರೀಲಂಕಾ ಎಂದು ಕರೆಯುತ್ತಾರೆ. ದಕ್ಷಿಣ ಏಷ್ಯಾದ ಒಂದು ದ್ವೀಪ ರಾಷ್ಟ್ರವಾಗಿರುವಂಥದ್ದು. ಭಾರತದ ಪರ್ಯಾಯ ದ್ವೀಪದಿಂದ ಮನ್ನಾರ್ ಕೊಲ್ಲಿ ಮತ್ತು ಪಾಕ್ ಜಲಸಂಧಿಯಿಂದ ಬೇರ್ಪಟ್ಟಿರುವಂಥದ್ದು. ಅಂದರೆ ಭಾರತ ಮತ್ತು ಶ್ರೀಲಂಕಾ ಇವೆರಡೂಗಳನ್ನು ಸೆಪರೇಟ್ ಮಾಡುವಂಥ ಆ ಸಂಧಿ ಯಾವುದಂದ್ರೆ ಮನ್ನಾರ್ ಕೊಲ್ಲಿ ಮತ್ತು ಪಾಕ್ ಜಲಸಂಧಿ ಹೇಳ್ತೀವಿ. ಇವೆರಡೂ ಕೂಡ ಭಾರತ ಮತ್ತು ಶ್ರೀಲಂಕಾವನ್ನು ಬೇರ್ಪಡಿಸುವಂಥ ಒಂದು ಏನಪ್ಪಾ ಅಂತಂದ್ರೆ ಒಂದು ಜಲಸಂಧಿ ಮತ್ತು ಕೊಲ್ಲಿ ಅಂತ ಹೇಳ್ತೀವಿ. ಇನ್ನು ಶ್ರೀ ಜಯವರ್ಧನಪುರ ಕೋಟೆ ಇದು ಶಾಸಕಾಂಗ ರಾಜಧಾನಿ ಆಗಿರುವಂಥದ್ದು. ಇನ್ನು ಕೊಲಂಬೋ ಇದು ಕಾರ್ಯನಿರ್ವಾಹಕ ಮತ್ತು ನ್ಯಾಯಾಂಗ ರಾಜಧಾನಿ ಆಗಿರುವಂಥದ್ದು. ಇನ್ನು ತದನಂತರದಲ್ಲಿ ಈ ಒಂದು ಶ್ರೀಲಂಕಾವನ್ನು 1948 ಫೆಬ್ರವರಿ 4ರಂದು ಸ್ವತಂತ್ರಗೊಂಡಿರುವಂಥದ್ದು. ಶ್ರೀಲಂಕಾ ಸ್ವತಂತ್ರಗೊಂಡಿದ್ದು 1948 ಫೆಬ್ರವರಿ 4ರಂದು. ಇನ್ನು ಇದರ 2 ರಾಜಧಾನಿಗಳಿದಾವ, ಒಂದು ಶ್ರೀ ಜಯವರ್ಧನಪುರ ಕೋಟೆ, ಇನ್ನೊಂದು ಕೊಲಂಬೋ. ಇದರಲ್ಲಿ ಶಾಸಕಾಂಗ ಹೊಂದಿರುವಂಥದ್ದು ಶ್ರೀ ಜಯವರ್ಧನಪುರ ಕೋಟೆ. ಇನ್ನು ಕಾರ್ಯನಿರ್ವಾಹಕ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿ ಒಂದು ರಾಜಧಾನಿ ಯಾವುದು ಅಂದ್ರೆ ಕೊಲಂಬೋ ಅಂತ ನಾವು ಹೇಳ್ತೀವಿ. ಇನ್ನು ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ವಾರ್ಷಿಕವಾಗಿ ಯಾವಾಗ ಆಚರಿಸಲಾಗುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಮೊದಲನೇ ಆಪ್ಷನು ಡಿಸೆಂಬರ್ 18ರಂದು ಆಚರಣೆ ಮಾಡಲಾಗುತ್ತೆ. ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ವಾರ್ಷಿಕವಾಗಿ ಡಿಸೆಂಬರ್ 18ರಂದು ಆಚರಣೆ ಮಾಡಲಾಗುತ್ತೆ. ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸುವುದರ ಜೊತೆಗೆ ಭಾರತದ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಉತ್ತಮ ತಿಳುವಳಿಕೆಯನ್ನು ತರಲು ಈ ಒಂದು ದಿನವನ್ನು ಆಚರಣೆ ಮಾಡಲಾಗುತ್ತೆ. ಅಂದರೆ ಪ್ರಮುಖವಾಗಿ ಈ ಒಂದು ದಿನವನ್ನು ನಾವು ಯಾಕೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅಲ್ಪಸಂಖ್ಯಾತ ಸಮುದಾಯಗಳ ಹಕ್ಕುಗಳನ್ನು ರಕ್ಷಿಸುವ ಜೊತೆಗೆ ಧಾರ್ಮಿಕ ಅಲ್ಪಸಂಖ್ಯಾತರಲ್ಲಿ ಉತ್ತಮ ತಿಳುವಳಿಕೆಯನ್ನು ತರುವ ಉದ್ದೇಶದಿಂದ ಇದನ್ನು ಸೆಲೆಬ್ರೇಟ್ ಮಾಡಲಾಗುತ್ತೆ. ಅಲ್ಪಸಂಖ್ಯಾತರ ಸ್ಥಿತಿಗತಿಯನ್ನು ಬಲಪಡಿಸಲು ವಿಶ್ವಸಂಸ್ಥೆಯ 1992 ಡಿಸೆಂಬರ್ 18ರಂದು ರಾಷ್ಟ್ರೀಯ ಅಥವಾ ಜನಾಂಗೀಯ, ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ಸೇರಿದ ವ್ಯಕ್ತಿಗಳ ಹಕ್ಕುಗಳ ಘೋಷಣೆ ಮಾಡಿರುವಂಥದ್ದು. ಸೊ ಇದರ ಒಂದು ಹಿನ್ನೆಲೆಯಲ್ಲಿ ನಾವು ಡಿಸೆಂಬರ್ 18ರಂದು ಈ ಒಂದು ಅಲ್ಪಸಂಖ್ಯಾತರ ಹಕ್ಕುಗಳ ದಿನವನ್ನು ಆಚರಣೆ ಮಾಡಲಾಗುತ್ತೆ. ಇನ್ನು ಜಮ್ಮು ಕಾಶ್ಮೀರ ಆಗಿರಬಹುದು, ಪಂಜಾಬ್, ಮೇಘಾಲಯ, ಮಿಜೋರಾಂ ಮತ್ತು ನಾಗಾಲ್ಯಾಂಡ್ ಮತ್ತು ಲಕ್ಷದ್ವೀಪಗಳು ಯಾವುದೇ ಅಧಿಸೂಚಿತ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿರುವ ಏಕೈಕ ರಾಜ್ಯಗಳಾಗಿರುವಂಥದ್ದು. ಅಂದರೆ ಈ ಒಂದು ರಾಜ್ಯಗಳಲ್ಲಿ ಅಲ್ಪಸಂಖ್ಯಾತರು ಬಹುಸಂಖ್ಯಾತರಾಗಿ ಕಂಡು ಬರ್ತಾ ಇರುವಂಥದ್ದು ಯಾವ ರಾಜ್ಯಗಳಂದ್ರೆ ಜಮ್ಮು ಕಾಶ್ಮೀರ್, ಪಂಜಾಬ್, ಮೇಘಾಲಯ, ಮಿಜೋರಾಂ, ನಾಗಾಲ್ಯಾಂಡ್ ಮತ್ತು ಲಕ್ಷದ್ವೀಪ ಅಂತ ಹೇಳ್ತೀವಿ. ಇನ್ನು ಅಲ್ಪಸಂಖ್ಯಾತ ಸಮುದಾಯಗಳಿಗೆ ವಿವಿಧ ಕಲ್ಯಾಣ, ನಿಯಂತ್ರಣ ಮತ್ತು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೈಗೊಳ್ಳಲು ಕೇಂದ್ರ ಸರ್ಕಾರವು 2006ರಲ್ಲಿ ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವು ಉನ್ನತ ಸಂಸ್ಥೆಯಾಗಿರುವಂಥದ್ದು. ಅಂದರೆ 2006ರಲ್ಲಿ ಈ ಒಂದು ಅಲ್ಪಸಂಖ್ಯಾತರ ವ್ಯವಹಾರಗಳ ಸಚಿವಾಲಯವನ್ನು ಪ್ರಾರಂಭ ಮಾಡಲಾಗಿರುವಂಥದ್ದು. ಪ್ರಮುಖವಾಗಿ ಅಲ್ಪಸಂಖ್ಯಾತರ ಒಂದು ಸಮುದಾಯಗಳ ಒಂದು ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ದೃಷ್ಟಿಯಿಂದ ಇದನ್ನು ಸ್ಥಾಪನೆ ಮಾಡಲಾಗಿರುವಂಥದ್ದು. ಇನ್ನು ಭಾರತದಲ್ಲಿ ಕಂಡುಬರುವಂತಹ ಮೈನಾರಿಟಿ ಕಮ್ಯುನಿಟಿ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ, ಭಾರತದ ಅಲ್ಪಸಂಖ್ಯಾತರಲ್ಲಿ ಮುಸ್ಲಿಮರು, ಸಿಖ್ಖರು, ಕ್ರಿಶ್ಚಿಯನರು, ಬೌದ್ಧರು, ಪಾರ್ಸಿಗಳು ಮತ್ತು ಜೈನರು ಸೇರಿರುವಂಥದ್ದು. ಅಂದರೆ ಟೋಟಲ್ 6 ಕಮ್ಯುನಿಟಿಗಳನ್ನು ನಮ್ಮ ಭಾರತದಲ್ಲಿ ಮೈನಾರಿಟಿ ಅಂತ ಡಿಕ್ಲೇರ್ ಮಾಡಲಾಗಿರುವಂಥದ್ದು. ಮೊದಲನೇದು ಮುಸ್ಲಿಂ ಜನಾಂಗ, ಆಮೇಲೆ ಸಿಖ್ಖರು, ತದನಂತರದಲ್ಲಿ ಕ್ರಿಶ್ಚಿಯನರು, ತದನಂತರದಲ್ಲಿ ಬೌದ್ಧರು, ಪಾರ್ಸಿಗಳು ಮತ್ತು ಜೈನರು ಅಂತ ಹೇಳ್ತೀವಿ. ಇನ್ನು ಭಾರತದಲ್ಲಿ ಅಲ್ಪಸಂಖ್ಯಾತರ ಒಟ್ಟು ಜನಸಂಖ್ಯೆಯ ಸುಮಾರು 19% ಅಷ್ಟಿರುವಂಥದ್ದು.
ಅಂದರೆ ಭಾರತ ಜನಸಂಖ್ಯೆ ನಾವು ತೆಗೆದುಕೊಂಡ್ರೆ ಅದರಲ್ಲಿ 19% ಅಷ್ಟು ಈ ಒಂದು ಮೈನಾರಿಟಿ ಕಮ್ಯುನಿಟಿ ಕಂಡು ಬರ್ತಾ ಇರುವಂಥದ್ದು. ಯಾರಿಗೆ ಅಲ್ಪಸಂಖ್ಯಾತ ಸ್ಥಾನಮಾನ ನೀಡಬೇಕು ಎಂಬುದನ್ನು ಕೇಂದ್ರ ಸರ್ಕಾರ ನಿರ್ಧರಿಸುತ್ತದೆ. ಅಂದರೆ ಯಾವ ಕಮ್ಯುನಿಟಿಗೆ ನಾವು ಮೈನಾರಿಟಿ ಅಂತ ಡಿಸೈಡ್ ಮಾಡ್ಬೇಕಂದ್ರೆ ಆ ಒಂದು ಡಿಸಿಷನ್ ಅನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳುತ್ತೆ. ಇನ್ನು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಕಾಯ್ದೆ 1992ರಲ್ಲಿ ಅಡಿಯಲ್ಲಿ ಈ ಒಂದು ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ನೀಡಲಾಗಿರುವಂಥದ್ದು. ಇನ್ನು ಭಾರತದ ಸಂವಿಧಾನದ ಒಂದು ಆರ್ಟಿಕಲ್ 30 ಆಗಿರ್ಬೋದು ಮತ್ತು ಆರ್ಟಿಕಲ್ 29 ಪ್ರಮುಖವಾಗಿ ಅಲ್ಪಸಂಖ್ಯಾತರಿಗೆ ಸಂಬಂಧಪಟ್ಟಿರುವಂಥದ್ದು. ಅಂದರೆ ಈ ಒಂದು ಆರ್ಟಿಕಲ್ 30 ಮತ್ತು ಆರ್ಟಿಕಲ್ 29 ಏನು ಹೇಳುತ್ತೆ ಅದರ ಬಗ್ಗೆನೂ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಇನ್ನು ಇದಕ್ಕಿಂತ ಮುಂಚಿತವಾಗಿ ನೋಡಿ, ಭಾರತ ಸಂವಿಧಾನದಲ್ಲಿ 2 ರೀತಿಯ ಈ ಒಂದು ಮೈನಾರಿಟಿಗಳನ್ನು ಉಲ್ಲೇಖವಿರುವಂಥದ್ದು. ಮೊದಲನೇದು ಯಾವುದಪ್ಪ ಅಂತಂದ್ರೆ ಧಾರ್ಮಿಕ ಅಲ್ಪಸಂಖ್ಯಾತರು, ರಿಲಿಜಿಯಸ್ ಮೈನಾರಿಟಿ ಅಂತ ಹೇಳ್ತೀವಿ. ಎರಡನೇದು ಭಾಷಾ ಅಲ್ಪಸಂಖ್ಯಾತರು, ಲಿಂಗ್ವಿಸ್ಟಿಕ್ ಮೈನಾರಿಟಿ ಅಂತ ಹೇಳ್ತೀವಿ. ಇನ್ನು ಆರ್ಟಿಕಲ್ 29 ಏನು ಹೇಳುತ್ತಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ನಾಗರಿಕರ ಯಾವುದೇ ವಿಭಾಗವು ತನ್ನದೇ ಆದ ವಿಶಿಷ್ಟ ಭಾಷೆ, ಲಿಪಿ ಅಥವಾ ಸಂಸ್ಕೃತಿಯನ್ನು ಸಂರಕ್ಷಿಸುವ ಹಕ್ಕನ್ನು ಹೊಂದಿರುವಂಥದ್ದು. ಇದು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಮತ್ತು ಭಾಷಾ ಅಲ್ಪಸಂಖ್ಯಾತರಿಗೆ ರಕ್ಷಣೆಯನ್ನು ನೀಡುತ್ತೆ. ಅಂದರೆ ಆರ್ಟಿಕಲ್ 29 ಏನು ಹೇಳುತ್ತಂದ್ರೆ ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವಂಥ ನಾಗರಿಕರು ಯಾವುದೇ ತಮ್ಮ ವಿಶಿಷ್ಟವಾದಂಥ ಭಾಷೆ ಹೊಂದಿದರ ಅಥವಾ ಲಿಪಿ ಹೊಂದಿದರ ಅಥವಾ ಸಂಸ್ಕೃತಿಯನ್ನು ಹೊಂದಿದರ ಅವುಗಳನ್ನು ಸಂರಕ್ಷಣೆ ಮಾಡುವಂಥ ಹಕ್ಕು ಹೊಂದಿದೆ ಅಂತ ಈ ಒಂದು ಆರ್ಟಿಕಲ್ 29 ಹೇಳುತ್ತೆ. ಇನ್ನು ತದನಂತರದಲ್ಲಿ ಆರ್ಟಿಕಲ್ 30 ಏನು ಹೇಳುತ್ತಂದ್ರೆ ಈ ವಿಧಿಯು ಅಲ್ಪಸಂಖ್ಯಾತರು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳ ಆಡಳಿತ ನಡೆಸುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ. ಪ್ರಮುಖವಾಗಿ ಎಸ್ಪೆಷಲಿ ಒಂದು ಆರ್ಟಿಕಲ್ 30 ಮೈನಾರಿಟಿಗೆ ಸಂಬಂಧಪಟ್ಟಿರುವಂಥದ್ದು. ಅಲ್ಪಸಂಖ್ಯಾತರು ತಮ್ಮ ಚಾಯ್ಸ್ಗೆ ಯಾವುದೇ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಲು ಮತ್ತು ಅವುಗಳನ್ನು ಆಡಳಿತ ನಡೆಸಿಕೊಳ್ಳಲು ಈ ಒಂದು ಆರ್ಟಿಕಲ್ ಏನು ಮಾಡುತ್ತೆ ಅವಕಾಶವನ್ನು ಮಾಡಿಕೊಡುತ್ತೆ. ಇನ್ನು ಅಲ್ಪಸಂಖ್ಯಾತರ ರಾಷ್ಟ್ರೀಯ ಆಯೋಗದ ಬಗ್ಗೆ ನಾವು ಮಾತಾಡ್ತಾ ಬಂದು ನೋಡಿ, ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗವನ್ನು ರಾಷ್ಟ್ರೀಯ ಅಲ್ಪಸಂಖ್ಯಾತರ ಆಯೋಗ ಕಾಯ್ದೆ 1992ರ ಅಡಿಯಲ್ಲಿ ಸ್ಥಾಪನೆ ಮಾಡಲಾಗಿರುವಂಥದ್ದು. ಪ್ರಾರಂಭದಲ್ಲಿ ಕೇಂದ್ರ ಸರ್ಕಾರ ಕೇವಲ 5 ಕಮ್ಯುನಿಟಿಗಳನ್ನು ಮೈನಾರಿಟಿ ಅಂತ ಡಿಸೈಡ್ ಮಾಡಿರುವಂಥದ್ದು. ಅವುಗಳು ಯಾವಂದ್ರೆ ಒಂದು ಮುಸ್ಲಿಂ ಜನಾಂಗ, ತದನಂತರದಲ್ಲಿ ಎರಡನೇದು ಸಿಖ್ಖರು, ಮೂರನೇದು ಕ್ರಿಶ್ಚಿಯನ್ನರು, ನಾಲ್ಕನೆಯದು ಬೌದ್ಧರು ಮತ್ತು ಪಾರ್ಸಿಗಳು. ಪ್ರಾರಂಭದಲ್ಲಿ ಈ 5 ಕಮ್ಯುನಿಟಿಗಳನ್ನು ಮಾತ್ರ ಮೈನಾರಿಟಿ ಅಂತ ಡಿಸೈಡ್ ಮಾಡಲಾಗಿರುವಂಥದ್ದು. ಇನ್ನು 2014ರಲ್ಲಿ ಜೈನರು ಈ ಒಂದು ಸಮುದಾಯವನ್ನು ಕೂಡ ಅಲ್ಪಸಂಖ್ಯಾತರ ಒಂದು ಕ್ಯಾಟಗರಿಯಲ್ಲಿ ಸೇರ್ಪಡೆ ಮಾಡಲಾಗಿರುವಂಥದ್ದು. ಪ್ರಸ್ತುತವಾಗಿ ಟೋಟಲ್ ಭಾರತದಲ್ಲಿ 6 ಕಮ್ಯುನಿಟಿಗಳನ್ನು ಮೈನಾರಿಟಿ ಅಂತ ಇಲ್ಲಿ ಏನಪ್ಪಾ ಅಂತ ಡಿಕ್ಲೇರ್ ಮಾಡಲಾಗಿರುವಂಥದ್ದು. ಇನ್ನು ಅಧ್ಯಕ್ಷರು ಯಾರು ನೋಡಿ, ಅಲ್ಪಸಂಖ್ಯಾತ ರಾಷ್ಟ್ರೀಯ ಅಧ್ಯಕ್ಷರು ಇಕ್ಬಾಲ್ ಸಿಂಗ್ ಲಾಲ್ಪುರ್ ಅಂತ ಹೇಳ್ತೀವಿ. ಇನ್ನು ಇದರ ಪ್ರಧಾನ ಕಚೇರಿ ಎಲ್ಲಿ ಕಂಡು ಬರುತ್ತಂದ್ರೆ ನವದೆಹಲಿಯಲ್ಲಿ ಕಂಡು ಬರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಯಾವ ತರ ಕೇಳಿದೆ ನೋಡಿ, 2024ನೇ ಸಾಲಿನ ಕರ್ನಾಟಕದ ಅತ್ಯುತ್ತಮ ಶಾಸಕ ಪ್ರಶಸ್ತಿಗೆ ಭಾಜನರಾದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ 3ನೇ ಆಪ್ಷನ್ TB ಜಯಚಂದ್ರ. ಇದಕ್ಕೆ ಸರಿಯಾದ ಉತ್ತರ. ಈ ಒಂದು ಟಾಪಿಕ್ ಮೇಲೆ ನಾವು ಯಾಕೆ ಪ್ರಶ್ನೆ ಕೇಳಿದೆವು ಅಂದ್ರೆ ನಿಮ್ಮ ನ್ಯೂಸ್ ಪೇಪರ್ ಆರ್ಟಿಕಲ್ ಕಾಣಿಸಿಕೊಂಡಿದೆ ನೋಡಿ, ಜಯಚಂದ್ರ ಅತ್ಯುತ್ತಮ ಶಾಸಕ, ಸ್ಪೀಕರ್, CM ವಿಪಕ್ಷ ನಾಯಕರಿಂದ ಪ್ರಶಸ್ತಿ ಪ್ರದಾನ ಅಂತ ಆರ್ಟಿಕಲ್ ನ್ಯೂಸ್ ಪೇಪರ್ಲಿ ಕಾಣಿಸಿಕೊಂಡಿರುವಂಥದ್ದು. ಮಾಜಿ ಸಚಿವರು, ಶಿರಾ ಕ್ಷೇತ್ರದ ಹಾಲಿ ಶಾಸಕರು ಆಗಿರುವಂತ TB ಜಯಚಂದ್ರ ಅವರಿಗೆ ಅತ್ಯುತ್ತಮ ಶಾಸಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿರುವಂಥದ್ದು. ಸದನದ ಕಾರ್ಯಕಲಾಪಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವ ಜೊತೆಗೆ ಉತ್ತಮ ಸಂಸದೀಯ ಪಟುವಾಗಿ ಚರ್ಚೆಯ ಗುಣಮಟ್ಟ ಹೆಚ್ಚಿಸಲು ನೀಡಿರುವ ಕೊಡುಗೆಯನ್ನು ಗುರುತಿಸಿ TB ಜಯಚಂದ್ರ ಅವರನ್ನು ಅತ್ಯುತ್ತಮ ಶಾಸಕ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿರುವಂಥದ್ದು. 2024ನೇ ಸಾಲಿನ ಅತ್ಯುತ್ತಮ ಶಾಸಕ ಪ್ರಶಸ್ತಿಗೆ TB ಜಯಚಂದ್ರ ಅವರನ್ನು ಆಯ್ಕೆ ಮಾಡಲಾಗಿರುವಂಥದ್ದು. CM ಸಿದ್ದರಾಮಯ್ಯ, ಸ್ಪೀಕರ್ UT ಖಾದರ್, ವಿರೋಧ ಪಕ್ಷದ ನಾಯಕರಾಗಿರುವಂಥ R ಅಶೋಕ್ ಸೇರಿಬಿಟ್ಟು ಈ ಒಂದು ಪ್ರಶಸ್ತಿಯನ್ನು TB ಜಯಚಂದ್ರ ಅವರಿಗೆ ಪ್ರದಾನ ಮಾಡಿರುವಂಥದ್ದು. ಇನ್ನು ಇತ್ತೀಚೆಗೆ ಯಾವ ದೇಶದ ದ್ವೀಪದಲ್ಲಿ ಚಿಡೋ ಚಂಡಮಾರುತ ಅಪ್ಪಳಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ
ಮೊದಲನೇ ಆಪ್ಷನ್ ಫ್ರಾನ್ಸ್ ಇದಕ್ಕೆ ಸರಿಯಾದ ಉತ್ತರ. ಫ್ರಾನ್ಸ್ನ ಮಹಾಸಾಗರದಂಚಿನ ಮಯೋಟ್ಟೆ ದ್ವೀಪ ಸಮೂಹದ ಮೇಲೆ ಚಿಡೋ ಚಂಡಮಾರುತ ಅಪ್ಪಳಿಸಿದ್ದು ಭಾರಿ ಹಾನಿ ಉಂಟು ಮಾಡಿರುವಂಥದ್ದು. ಅಂದರೆ ಒಟ್ಟಾರೆಯಾಗಿ ನಮಗೆ ಇಲ್ಲಿ ಈ ಒಂದು ನ್ಯೂಸಿಂದ ಏನು ಗೊತ್ತಿರಬೇಕಂದ್ರೆ, ಈ ಒಂದು ಮಯೋಟ್ಟಾ ದ್ವೀಪ ಸಮೂಹದ ಮೇಲೆ ರೀಸೆಂಟ್ ಆಗಿ ಚಿಡೋ ಚಂಡಮಾರುತ ಅಪ್ಪಳಿಸಿರುವಂಥದ್ದು. ಈ ಒಂದು ಮಯೋಟ್ಟಾ ದ್ವೀಪ ಫ್ರಾನ್ಸ್ನಲ್ಲಿ ಕಂಡು ಬರುವಂಥದ್ದು. ಇದರಿಂದ 100ಕ್ಕೂ ಅಧಿಕ ಜನ ಸಾವಾಗಿರುವಂಥದ್ದು. ಇದು 90 ವರ್ಷಗಳಲ್ಲಿ ಈ ಒಂದು ತೀವ್ರ ಸ್ವರೂಪವಾಗಿರುವಂಥ ಚಂಡಮಾರುತ ಇಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇನ್ನು ಜಗತ್ತಿನ ವಿವಿಧ ಭಾಗಗಳಲ್ಲಿ ಚಂಡಮಾರುತಕ್ಕಿರುವಂಥ ಹೆಸರುಗಳ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಹಿಂದೂ ಮಹಾಸಾಗರದಲ್ಲಿ ನಾವು ಚಂಡಮಾರುತಗಳಿಗೆ ಸೈಕ್ಲೋನ್ ಅಂತ ಕರಿತೀವಿ. ಇನ್ನು ಅಟ್ಲಾಂಟಿಕ್ ಮಹಾಸಾಗರದಲ್ಲಿ ಹರಿಕೇನ್ ಅಂತ ಕರಿತೀವಿ. ತದನಂತರದಲ್ಲಿ ಪಶ್ಚಿಮ ಪೆಸಿಫಿಕ್ ಮತ್ತು ದಕ್ಷಿಣ ಈ ಒಂದು ಚೀನಾ ಸಮುದ್ರದಲ್ಲಿ ಟೈಫೂನ್ ಅಂತ ಕರಿತೀವಿ. ಇನ್ನು ತದನಂತರದಲ್ಲಿ ಪಶ್ಚಿಮ ಆಸ್ಟ್ರೇಲಿಯಾದಲ್ಲಿ ವಿಲ್ಲಿ ವಿಲ್ಲಿ ಅಂತ ಕರೆಯಲಾಗುತ್ತೆ. ಇನ್ನು ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಮಾಲ್ಡೋವಾ ದೇಶದ ರಾಜಧಾನಿ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೆಸಿನೋವಾ ಇದಕ್ಕೆ ಸರಿಯಾದ ಉತ್ತರ. ಇತ್ತೀಚೆಗೆ ಮೊಲ್ಡೋವಾ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಒಪ್ಪಂದಕ್ಕೆ ಸಹಿ ಹಾಕಿರುವಂಥದ್ದು. ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ಗೆ ರೀಸೆಂಟ್ ಆಗಿ ಮೊಲ್ಡೋವಾ ಸೇರಿಕೊಂಡಿರುವಂಥದ್ದು. ಸೊ ಅದರ ಹಿನ್ನೆಲೆಯಲ್ಲಿ ಈ ಒಂದು ನ್ಯೂಸು ಏನಪ್ಪಾ ಅಂತಂದ್ರೆ ಸುದ್ದಿಯಲ್ಲಿ ಕಾಣಿಸಿಕೊಂಡಿರುವಂಥದ್ದು. ಇನ್ನು ಮೊಲ್ಡೋವಾ ಬಗ್ಗೆ ನಾವು ಮಾತಾಡ್ತಾ ಬಂದ ನೋಡಿ. ಪೂರ್ವ ಯುರೋಪ್ನಲ್ಲಿರುವಂಥ ಬಾಲ್ಕನ್ಸನ್ ಈಶಾನ್ಯ ಭಾಗದಲ್ಲಿರುವಂಥ ಒಂದು ಲ್ಯಾಂಡ್ ಲಾಕ್ಡ್ ದೇಶವಾಗಿರುವಂಥದ್ದು. ಲ್ಯಾಂಡ್ ಲಾಕ್ಡ್ ದೇಶ ಅಂತ ಹೇಳ್ತೀವಿ ನಾವು. ಲ್ಯಾಂಡ್ ಲಾಕ್ ದೇಶ ಯಾವ್ದಾರ ಈ ಒಂದು ಮೊಲ್ಡೋವಾ ಯುರೋಪ್ನಲ್ಲಿ ಕಂಡು ಬರುವಂಥದ್ದು. ಇದರ ರಾಜಧಾನಿ ಯಾವ್ದಾರ ಚಿಸಿನೋವಾ ಅಂತ ಹೇಳ್ತೀವಿ. ಇದರ ಕರೆನ್ಸಿ ಯಾವಂದ್ರ ಮೊಲ್ಡೋವನ್ ಲೇಯು ಅಂತ ಹೇಳ್ತೀವಿ. ಇದರ ಒಂದು ರಾಜಧಾನಿ ಚಿಸಿನೋವಾ, ಕರೆನ್ಸಿ ಮೊಲ್ಡೋವನ್ ಲೇಯು ಅಂತ ಹೇಳ್ತೀವಿ. ರೀಸೆಂಟ್ ಆಗಿ ಈ ಒಂದು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟಕ್ಕೆ ಸೇರಿಕೊಂಡಿರುವಂಥದ್ದು. ಇನ್ನು ನೆಕ್ಸ್ಟ್ ಒನ್ ಕೊಟ್ಟಿದ್ದಾರೆ. ಮೊದಲನೇ ಪ್ರಶ್ನೆ ಯಾವ ತರ ಕೇಳಿದ್ರೆ ನೋಡಿ. ಭಾರತದ ಮೊದಲ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಬಯೋ ಬ್ಯಾಂಕ್ ಅನ್ನು ಯಾವ ನಗರದಲ್ಲಿ ಸ್ಥಾಪಿಸಲಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಚೆನ್ನೈ. 2024 ಮಹಿಳಾ ಹಾಕಿ ಜೂನಿಯರ್ ಏಷ್ಯಾ ಕಪ್ ಅನ್ನು ಯಾವ ದೇಶವು ಗೆದ್ದಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಭಾರತ. ಕಾಳೇಶ್ವರಂ ಲಿಫ್ಟ್ ನೀರಾವರಿ ಯೋಜನೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ತೆಲಂಗಾಣ. ಕೊಂಡರೆಡ್ಡಿ ಬುಡಕಟ್ಟು ಪ್ರಾಥಮಿಕವಾಗಿ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಆಂಧ್ರ ಪ್ರದೇಶ್. ಗುಜರಾತ್ನ ಮೊದಲ ಹೊರಗುತ್ತಿಗೆ ಸೆಮಿಕಂಡಕ್ಟರ್ ಅಸೆಂಬ್ಲಿ ಮತ್ತು ಟೆಸ್ಟಿಂಗ್ ಸ್ಥಾವರವನ್ನು ಎಲ್ಲಿ ಉದ್ಘಾಟಿಸಲಾಯಿತು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸೂರತ್. ಮಧ್ಯಪ್ರದೇಶವು ಆಯೋಜಿಸಿರುವ 10ನೇ ಅಂತಾರಾಷ್ಟ್ರೀಯ ಅರಣ್ಯ ಮೇಳದ ವಿಷಯ ಯಾವುದು ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಸಣ್ಣ ಅರಣ್ಯ ಉತ್ಪನ್ನ ಮೂಲಕ ಮಹಿಳಾ ಸಬಲೀಕರಣ ಸಾಧಿಸುವಂಥದ್ದು. ಇನ್ನು ಯಾವ ಹಡಗು ಕಟ್ಟೆಯು ನಿರ್ದೇಶಕ ಎಂಬ ಸಮೀಕ್ಷಾ ನೌಕೆಯನ್ನು ನಿರ್ಮಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಗಾರ್ಡನ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ ಲಿಮಿಟೆಡ್. ಈಗಾಗಲೇ ಇದರ ಬಗ್ಗೆ ನಾವು ಸವಿಸ್ತಾರವಾಗಿ ಡಿಸ್ಕಷನ್ ಮಾಡಿದ್ದೀವಿ. ಇನ್ನು ಇಡಿಯೋಪಥಿಕ್ ಪಲ್ಮನರಿ ಫೈಬ್ರೋಸಿಸ್ ಯಾವ ರೀತಿಯ ಕಾಯಿಲೆಯಾಗಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಅಂದರೆ ಯಾವ ಅಂಗಕ್ಕೆ ಈ ಒಂದು ಕಾಯಿಲೆ ಸಂಬಂಧಪಟ್ಟಿದೆ ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಶ್ವಾಸಕೋಶ. ಸ್ನೇಹಿತರೆ, ಇಲ್ಲಿ ಒಂದು ವಿಡಿಯೋ ಮುಗಿಸೋಣ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾವು ಭೇಟಿಯಾಗೋಣ. ಟೇಕ್ ಕೇರ್, ಬೈ ಬಾಯ್.